ನಮಗೆ ಬೆಂಗಳೂರು ಒಂದು ಇದರಲ್ಲಿ ನಾಗರಿಕ ಸಮಾಜದಲ್ಲಿ ಏನು ಇಡೀ ವಿಶ್ವ ಪುಟದಲ್ಲಿ ಬೆಂಗಳೂರು ತನ್ನ ಕೀರ್ತಿಯನ್ನು ಪಡ್ಕೊಂಡಿದೆ. ಅಂಥ ನಗರ ಬೆಳವಣಿಗೆ ಕಂಡಿದ್ದು ಹೇಗೆ ಅನ್ನೋದು ನಾವು ನೋಡಿದಂತಹ ಸಂದರ್ಭದಲ್ಲಿ ಅಥವಾ ಬಡಾವಣೆಗಳು ನಿರ್ಮಾಣ ಆಗಿದೆ, ರಾಜಕಾಲುವೆಗಳ ಒತ್ತುವರಿ ಆಗಿದೆ. ಅದು ಹಿಂದೆ ಕೂಡ ಆದಂತಹ ಸಂದರ್ಭದಲ್ಲಿ BJP ಅಧಿಕಾರದಲ್ಲಿದ್ದಾಗ ಅವರಿಂದ ನಮ್ಮ ನಿರೀಕ್ಷೆ ಇತ್ತು. ಯಾವುದೇ ಕ್ಷಮೆ ಇಲ್ಲದೆ ಇವರು ಸ್ಪಷ್ಟವಾದಂತಹ ಕ್ರಮಗಳು ಕೈಗೊಳ್ತಾರೆ ಅಂತ ಅವ್ರು ಅವತ್ತು ಮಾಡಿರ್ತಾ ಇದ್ರೆ ಇವತ್ತು ಪುನರುಚ್ಚಾರಣೆ ಆಗ್ತಾ ಇರಲಿಲ್ಲ. ಅವರು ಮಾಡದೇ ಇರೋದ್ರಿಂದ ಇವತ್ತು ನಮ್ಮ ಮುಂದೆ ಮತ್ತೆ ಆಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ಒಂದು ಜವಾಬ್ದಾರಿ ಹೊತ್ಕೊಂಡಿರೋದ್ರಿಂದ ಬ್ರ್ಯಾಂಡ್ ಬೆಂಗಳೂರನ್ನು ಒಂದು ಪದನ ಬಳಕೆ ಮಾಡಿರೋದಕ್ಕೆ ಸಹಕಾರ ಇಲ್ಲದೆ ಮಾತ್ರ ಆ ಕನಸು ನನಸಾಗಕ್ಕೆ ಸಾಧ್ಯ. ಇವತ್ತು BJPಯವರು ಅವರು ಏನೋ ಇದು ಹೊಸದೇನಲ್ಲ, ಎಲ್ಲಿ ಏನು ಸಮಾಧಿ ಇರುತ್ತೆ ಅಲ್ಲಿ ರಾಜಕೀಯ ಮಾಡಿ ಅಭ್ಯಾಸ ಆಗಿರೋದು ಅವ್ರಿಗೆ. ಇವತ್ತು ನಾವು ಜನರ ಜೊತೆಗಿರೋದ್ರಿಂದ ಜನರಿಗೆ ಕೊಟ್ಟಂತಹ ಭರವಸೆಗಳನ್ನ ಈಡೇರಿಸ್ತಾ ಮುಂದೋಗ್ತೀವಿ. ಈ ಸಮಾವೇಶದ ಬಳಿಕ CM ಕೂಡ ಬದಲಾವಣೆ ಆಗ್ತಾರೆ ಅಂತ ಚರ್ಚೆ ಇದೆ. ನಾನು ಈಗ ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ, ಬರೀ ರಾಜಕಾರಣ ಅಲ್ಲ, ನಾವು ಏನು ನಮ್ಮ ನಂಬಿಕೆ ಇರುವಂಥದ್ದು 100 ವರ್ಷ ಬಾಳಿ ಬದುಕಬೇಕು ಅನ್ನೋ ಇದ್ರೂ ಕೂಡ ಪ್ರಕೃತಿ ನಮ್ಮ ಜೊತೆ ಏನು ಮಾಡುತ್ತೋ ಗೊತ್ತಿಲ್ಲ. ಶಾಶ್ವತ ಇಲ್ಲ, ಯಾವುದೂ ಅಧಿಕಾರನೂ ಶಾಶ್ವತ ಅಲ್ಲ, ಮನುಷ್ಯನೂ ಶಾಶ್ವತ ಅಲ್ಲ. ಸೊ ಹಾಗಾಗಿ ಏನೇ ಆದರೂ ಸ್ವೀಕರಿಸಬೇಕಾಗುತ್ತೆ. ಪ್ರಸ್ತುತ ಅವರೇ ನಮ್ಮ ಮುಖ್ಯಮಂತ್ರಿ, ಇರೋವರೆಗೂ ನಮ್ಮವರೇ.